ಮಾಡ್ತೀನಪ್ಪ ದೇವ್ರೆ ನಿನ್ನ ದುಡ್ಡ ವಾಪಸ್ ತಗೊಂಡೋಗಿ ಭೂಮಿ ಕೈ ಕೊಡ್ತೀನಿ ಅಂತ ಹೇಳಿ ನಾನು ಕೈ ಮುಕ್ಕಣಿದ್ಕೆ ಅವಾಗಿಂದನು ಆವು ಕಾಣಿಸ್ಕೊಂಬಂಗಾದ್ರು. ಅಯ್ಯಪ್ಪ ನನಗಂತೂ ಬೋಲು ಭಯವಾಗುತ್ತೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಆವಿನ ಕಾಟ ಅಷ್ಟು. ಮೊಗ್ಲಕ್ಕೆ ಬಂದು ಆ ಮನಿಕೊಂಡಿರ್ತವೆ. ಹಂಗ ಸದ್ಯ ಏನು ಮಾಡಲ್ಲ. ಏನಾನ ಮಾಡಿದರೆ ಏನು ಪಾಡು. ಅದಕ್ಕೇನೆ ಸುಮ್ಮನೆ ಏನಾದರೂ ಮಾಡೋದಕ್ಕಿಂತ ಮುಂದಾಗೆ ಸುಮ್ಮನೆ ಕೊಟ್ಬಿಡೋದೇ ವಾಸಿ. ಅಯ್ಯಪ್ಪ ದೇವ್ರ ದುಡ್ಡು ದೇವ್ರ ಚೀಟಿ ದುಡ್ಡಲ್ಲ, ಮುಟ್ಟಬಾರ್ದು ಇಂಥದ್ದೆಲ್ಲ. ನೋಡ್ಬೋ ಇಸ್ಕೆಂಬ್ಲಿ ಅಂತ ಹೇಳಿ ನಮ್ಮ ಲೇಪಗೆ ಹಂಗ ಸೀರೆ ಬಿಸ್ನೆಸ್ ಮಾಡೋಕ್ಕಾದ್ರೂ ಆಗುತ್ತೆ ಅಂತ ಹೇಳಿ ನಾನು ಏನೋ ಒಂದು ಮಾಡೋಣ ಅಂತ ಹೋದೆ. ಅದು ಏನೋ ಆಯಿತು. ಅದಕ್ಕೆ ಅಂತ ಇನ್ನೇನು ಮಾಡೋದು ತಾಳಮ್ಮ ಅಂತ ಹೇಳಿ ಏನೋ ಒಂದು ಹೇಳಿ ಕೊಟ್ಟು ಬರ್ತೀನಿ. ಯಾಕೆ ದೇವ್ರ ದುಡ್ಡು ಸುಮ್ಮನೆ ಯಾಕೆ ಕೊಟ್ಟು ತಗೊಂಡು ಅನುಭವಿಸೋದು ಭಾಳ ಕಷ್ಟ ಕಣಮ್ಮ. ಅವು ಮಗ್ಲಕ್ಕೆ ಬಂದು ಮನೆ ಕೆಮ್ತಾವೆ, ಮಗ್ಲಾಗೆ ಇರ್ತವೆ. ಹಂಗೇನೆ ಬೈ ಒದಂಗಾಗುತ್ತೆ. ಕಾಲು ಸಂದೆಯಲ್ಲಿ ಇರ್ತವೆ, ತಲೆ ದಿಮ್ನಾಗಿರ್ತೈತೆ. ನಾಗರಾವಂತೂ ಯೋಸು ಇದಾಕಿದೀವ, ಯೋಸು ಹಿಡ್ಕೊಟ್ಟಿದೀವ. ದೊಡ್ಡವೆಲ್ಲನ ಒಂದು 3-4 ಹಿಡ್ಕೊಟ್ಟಿದ್ದೀವಿ. ಅಯ್ಯಪ್ಪ ಹೆಂಗ ಎಲ್ಲಿ ಬರ್ತಾವ ಬಾಗ್ಲಿಕ್ಕೆಂಡು ಮನಿಕೊಂಡು ಕಿಟ್ಕೆ ಬಾಗ್ಲು ಎಲ್ಲಿ ಒಂದು ಈಟು ದಕ್ರ ಬಿಡ್ದಂಗೆ ಎಲ್ಲ ಕಿಟ್ಕೆ ಬಾಗ್ಲು ಎಲ್ಲೂ ಒಂದು ಇಟಿ ಸಂದಿ ಬಿಡ್ದಂಗೆ ಎಲ್ಲ ಬಾಗ್ಲಾಕೆ ಹೆಂಗೆ ಕುಕ್ಕಂಡ್ರು ಎಲ್ಲಿಂದ ಬರ್ತಾವ ಲೆಕ್ಕ ಹಾಕು. ದೇವ್ರದು ಮಹಿಮೆನ್ ಎಷ್ಟಿರ್ಬೇಕು. ದೇವ್ರ ಸತಿ ನ್ಯೋಟಿರ್ಬೇಕು ಅಂತೀಯ. ಏನು ಹೇಳೋಣಪ್ಪ ಶಿವನೇ ದೇವ್ರೆ, ಇವಾಗ ಅಮ್ಮಂಗಾಗೈತೆ. ಏನು ಹೇಳೋಣಪ್ಪ, ಏನು ಹೇಳಿದ್ರು ನಂಬ್ತಾರೆ ಇವರು. ಅಲ್ಲ ಏನನ ಹೇಳೋಣ, ಏನು ಹೇಳೋಣ. ನಾನೇ ತಗೊಂಡೋಗಿದ್ದೆ ಅಂತಂದ್ರೆ ಏನು ಅನ್ಕೊಂತಾರೆ ಅಮ್ಮಂಗಾಗೈತೆ. ಹಂಗ ಕಳ್ಳರ ಬಗ್ಗೆನೇ ಹೇಳ್ತೀನಿ. ಅವ್ನು ಯಾರೋ ಒಬ್ಬ ಬಂದಿದ್ದ ಅಂತ ಹೇಳ್ತೀನಿ. ತಗೊಂಡೋಗ್ತಿದ್ದ, ನಾನು ಇಸ್ಕೊಂಡೆ ಕೊಡೋಣ ಅಂದ್ಕೊಂಡೆ. ಮಾತಾಡಿಸ್ತಿರ್ಲಿಲ್ವಲ್ಲ ಅದಕ್ಕೆ ಸುಮ್ಕಾನೆ ಅಂತ ಏನೋ ಒಂದು ಹೇಳ್ತೀನಿ. ಬುಮಮ್ಮ 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 ನೀನು ಭೂಮಿ ಯಾರೋ ಬಂದವ್ರು ನೋಡು, ಕರಿತಾ ಇದ್ದಾರೆ. ರಂಜು ಭೂಮಿ ಇದ್ರೆ ಕರಿಯಮ್ಮ. ರಂಜಮ್ಮ ಯಾರ ಕರಿತಾ ಇದ್ದಾರೆ? ಬಾ ಭೂಮಿ ಏನು ಕ್ಯಾತೆ ತೆಗ್ಯಕ್ಕೆ ಬಂದವ ಇಲ್ಲಿ ನಮ್ಮ ಮನೆ ಬಾಗಿಲಿಗೆ? ಕ್ಯಾತೆ ತೆಗ್ಯಕ್ಕೇನು ಬಂದಿಲ್ಲ. ಭೂಮಿಗೆ ದುಡ್ಡು ಇಟ್ಟೋಗಕ್ಕೆ ಬಂದಿದ್ದೀವಿ. ದುಡ್ಡ ನನಗೆ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೊಡೋಣ ಅಂತ ಬಂದಿದ್ದೀನಿ. ದುಡ್ಡ ನೀನು ಹೊತ್ಕೊಂಡು ಹೋಗಿದ್ದ ಕಳ್ಳಿ? ದುಡ್ಡು ಕೊಟ್ಟೋಗಕ್ಕೆ ಬಂದಿದ್ಯಾ ಇವಾಗ? ದುಡ್ಡು ಹೊತ್ಕೊಂಡು ಹೋಗಿದ್ದ? ದೇವ್ರ ದುಡ್ಡ, ದೇವ್ರ ಚೀಟಿ ದುಡ್ಡ? ಭೂಮಿ ಕರಿ, ನಾನು ಭೂಮಿ ಹತ್ರ ಮಾತಾಡ್ತೀನಿ. ನೀನು ಸುಮ್ಮನೆ ರೇಗಾಡಬೇಡ, ನಿನಗೆ ಜಾಸ್ತಿ ಸಿಟ್ಟು. ಏನು ಮಾತಾಡ್ತೀನಿ ಎಂಬುದು ಗೊತ್ತಾಗಲ್ಲ ನಿನಗೆ. ಅದಕ್ಕೇ ಭೂಮಿ ಕರಿ, ನಾನು ಭೂಮಿಂತ ಮಾತಾಡ್ತೀನಿ. ಭೂಮಿ ಕರಿ ಇಲ್ಲಿ ನಾನು. ಯಾಕ್ರಂದ್ರೆ ಏನಂತೆ ಯಮ್ಮಂದು ಆತ ದುಡ್ಡು ಕೊಟ್ಟೋಗಕ್ಕೆ ಬಂದವ್ರಂತೆ. ಇಸ್ಕ ಭೂಮಿ. ಯಾವ ದುಡ್ಡು? ಓದ್ಕೊಂಡು ಹೋಗಿದ್ರೇನಾ ಚೀಟಿ ದುಡ್ಡು ತಗೊಂಬಂದು ಕೊಡಕ್ಕೆ ಬಂದವ್ರೆ. ಏನೋ ಆಗೈತೆ, ದೇವ್ರು ಏನೋ ಶಿಕ್ಷೆ ಕೊಟ್ಟವ್ರೆ, ಅದಕ್ಕೇನೆ ಇವಾಗ ಕೊಟ್ಟೋಗಕ್ಕೆ ಬಂದವಳೆ. ಅವಳು ಅಂತ ಮಾತಾಡ್ಬೇಡ, ಅಮ್ಮ ಅಂತ ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ನೀನು ಮಗಳು ಅಂತ ಏನಾನ ಬೆಲೆ ಗೌರವ ಕೊಟ್ಟಿದ್ರೆ ನಾನು ಇವತ್ತು ಅಮ್ಮ ಅಂತ ಕೊಡ್ತಿದ್ದೆ. ನೀನೇ ನನ್ನ ಮಕ್ಕಳಾಗ್ದಿಲ್ದವಳು, ಇವಳು ಮಕ್ಕಳಾಗಿಲ್ಲ ಅಂತೇಳಿ ಅವಳು ನನ್ನ ಜೊತೆ ಚೆನ್ನಾಗಿದ್ದವಳು ನೀನು. ಅವಳು ಯಾವಾಗ ಒಂದು ಸ್ವಲ್ಪ ಮುಂದುವರಿತಿದ್ದಂಗೆ ದುಡ್ಡು ಕಾಸು ಯಾವಾಗ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಯಾವಾಗ ಗೌರ್ಮೆಂಟ್ ಕೆಲಸದಾಗಿದ್ರ ಇವಾಗ ಮಕ್ಕಳು ಅಂಬದು ನೀನೇ ಭೇದ ಭಾವ ಮಾಡಿದ್ಯಮ್ಮ. ಅವಳಿಗೆ ಏನಂಗೆ ನಮ್ಮ ಲೇಪು ಎಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸುಮ್ಮನೆ ಮಾತಾಡಬೇಡ ನೀನು. ನಾನು ಮಾತಾಡ್ತೀನಿ ಏನಂತೇಳಿ, ನಾನು ಮಾತಾಡ್ತೀನಿ ಸುಮ್ಕಿರು. ಭೂಮಿ ಅವತ್ತು ನಾನು ಇಲ್ಲಿ ಆಸಿ ಬತ್ತಿದ್ನ, ಅವ್ನು ಯಾರೋ ಗೊತ್ತಿಲ್ಲ ಕಣಮ್ಮ. ಅವ್ನು ಗುರ್ತು ಪರಿಚಯನೇ ಇಲ್ಲ. ಅವ್ನು ಯಾರ ಮಕ್ಕ ನಾನು ನೋಡೇ ಇಲ್ಲ. ಅವನು ಏನೋ ದುಡ್ಡ ತಗೊಂಡೋಗ್ತಿದ್ದೆ ಇಲ್ಲ ಆಸಿನ. ನಾನು ಅದಕ್ಕೆ ತತರ ಇಲ್ಲಿ ಅಂತ ನಾನು ಕಿತ್ಕೊಂಡೆ. ನಾನು ಬಿಡು ನನ್ಗನ ಆಗುತ್ತೆ ಸುಮ್ಮನೆ ಅಂತ ಹೇಳಿ, ನನಗಾಗುತ್ತೆ ಅಂತ ಎಲ್ಲ ಕೇಳಿರತ್ತೀರ ಕೊಡೋಣ ಅಂತೇಳಿ ಇಕ್ಕೊಂಡಿದ್ದೆ. ಇಲ್ಲ ಆಸಿ ಅವ್ನು ಯಾರೋ ತಗೊಂಡು ಹೋಗ್ತಿದ್ದ. ಯಾರೂ ಇರಲಿಲ್ಲ. ಬಗ್ ನೋಡಿ ಒಳಕ್ಕೆ ಹೋಗಿ ತಗೊಂಬಂದ. ನಾನು ನೋಡಿದೆ, ಅಬ್ಸರ್ವ್ ಮಾಡಿದ್ನ. ತಗೊಂಡು ಹೋಗ್ತಿರೋದು ನೋಡಿ ನಾನು ಇಸ್ಕೊಂಡೆ. ಕೊಡೋಣ ಅನ್ಕೊಂಡಳು. ನಾನು ಮರ್ತು ಸುಮ್ಕಾದ್ನ. ನಿನ್ನೆ ಮೊನ್ನೆಲ್ಲ ದೇವರು ಚೀಟಿ ದುಡ್ಡು ಕೊಡು ಅಂತೇಳಿ ನಿಮ್ಮ ಅಣ್ಣ ತಮ್ಮಳು ಬಂದಿಲ್ಲೆಲ್ಲ ಗಲಾಟೆ ಮಾಡ್ತಾ ಇರೋದನ್ನೆಲ್ಲ ನಾನು ನೋಡಿದ್ನ. ಅದಕ್ಕೆ ನನಗೆ ತೆಗಿಯತ್ತ ದುಡ್ಡು ಇಕ್ಕಬಾರ್ದು, ದೇವ್ರ ದುಡ್ಡು ಚೀಟಿ ದುಡ್ಡು ಅಂತೇಳಿ ಮರ್ತಿದ್ದೆ. ಅದಕ್ಕೆ ಈಗ ತಗೊಂಬಂದು ಕೊಟ್ಟು ಹೋಗೋಣ ಅಂತ ಬಂದು. ತಾಳಮ್ಮ ದೇವ್ರ ದುಡ್ಡ ತಗೊಂಡೋಗಿ ಕೊಡು. ಆ ದುಡ್ಡು ಹೊತ್ಕೊಂಡೋಗಿರೋ ಕಳ್ಳಿ ನೀನೇನಾ? ನನ್ನ ಮನೆ ಬಾಗಿಲಿಗೆ ನೀನೇ ತಂದು ಕೊಡಂಗಾಯ್ತು. ಹಂಗಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಅಲ್ಲ ನೀನು ದೇವ್ರ ದುಡ್ಡು ಹೊತ್ಕೊಂಡೋಗಿ ಎಷ್ಟು ನಾಟಕ ಆಡ್ತಾ ಇದೆಯಾ ನೋಡು. ನೋಡಿ ಇವಾಗ ಅವರಾಗಿ ಅವ್ರು ತಗೊಂಬಂದು ಕೊಡಂಗಾಯ್ತು. ಗೊತ್ತಾಗಲ್ವೇ ಇಂಥವೇ ಮಾಡೋದು? ಊರಾಗಿದ್ಮೇಲೆ ಊರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡಿದ್ಯಾ? ಒಂದಿಟ್ಟು ನ್ಯಾಯ ರೀತಿ ಇರೋದು ಕಲಿ. ಅಲ್ಲ ದುಡ್ಡು ಹೊತ್ಕೊಂಡೋಗಿದ್ಯಲ್ಲೇ ದೇವ್ರ ಚೀಟಿ ದುಡ್ಡು ಅವ್ರ ಪಾಪ ಮನೆಯಾಗ ತಂದಿಕ್ಕಿರೋದನ್ನ. ಇಲ್ಲ ಕಣಮ್ಮ, ನಾನು ತಗೊಂಡಿಲ್ಲ ಕಣ್ಭೂಮಿ, ನಿಜ ನಾನು ತಗೊಂಡಿಲ್ಲ. ಅವನು ಯಾರ ತಗೊಂಡು ಹೋಗ್ತಿದ್ದ, ಅದು ಇಸ್ಕೊಂಡೆ ನಾನು. ನಾಟಕ ಆಡಬೇಡ ನೀನು.
ಒಪ್ಕೊಂಬತ್ ಕಲಿ ನೀನು ತಗೊಂಡೋಗಿರೋ ಅದನ್ನ. ಓ ನಿನಗಿವಾಗ ಏನಾನ ನಮ್ಮ ದೇವರು ಶಿಕ್ಷೆ ಕೊಟ್ಟೈತೆ, ಏನ ಕಾಟ ಇರೋದಕ್ಕೇನೆ ತಗೊಂಬಂದು ಕೊಟ್ಟಿರೋದು. ಓದ್ಕೊಂಡು ಹೋಗಿದ್ಯಾ, ಓದ್ಕೊಂಡು ಹೋಗಿ ನೀನು ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಬೇಡ. ನನಗೆಲ್ಲ ಗೊತ್ತೈತೆ, ನೀನೇ ಓದ್ಕೊಂಡು ಹೋಗಿರೋದು. ಬೇರೆಯವ್ರ ಮೇಲೆ ಯಾಕೆ ಹೇಳ್ತೀಯ? ಯಾರು ಬರಲ್ಲ ಅಷ್ಟು ಸುಲಭವಾಗಿ. ಗೊತ್ತಿರೋರೇ ಮಾಡೋದು, ಎಲ್ಲ ಕಂಡಿರೋರೇ ಕಳ್ತನ ಮಾಡೋದು. ಏನು ಬೇರೆಯವ್ರಿಗೆಲ್ಲ ಗೊತ್ತಿರುತ್ತೆ? ನನ್ನ ಮನೆಗೆ ಚೀಟಿ ದುಡ್ಡು ತಂದಿಕ್ಕಿದ್ದೀನಿ, ದುಡ್ಡು ಐತೆ ಅಂತ ಹೇಳಿ ಯಾರಿಗ ನಂಗೆ ಗೊತ್ತಿರುತ್ತೆ? ಹೆಂಗೆ ಮಾತಾಡ್ತೀಯ ನೋಡು ನೀನು. ನೀನೇ ತಗೊಂಡೋಗಿರೋದು, ಗೊತ್ತಾಗಲ್ವಿ ಇಂಥ ಕೆಲಸ ಮಾಡೋಕ್ಕೆ? ನೋಡು, ಅದಕ್ಕೆ ಮತ್ತೆ ದೇವ್ರು ಇರೋದು ಸತ್ಯ. ಎಲ್ಲ ಒಂದು ಕಡೆಗೆ ದೇವ್ರು ಇರ್ತಾನೆ, ಅದು ಏನು ಮಾಡ್ಬೇಕು ಅದು ಮಾಡ್ತಾನೆ ಅವನು. ಓ ನೀನು ಅಲ್ಲ ನೋಡಿ, ನಿನ್ಗೆ ಎಷ್ಟು ಇರಬೇಡ. ಅಬ್ಬಾ ಅಬ್ಬಾ ಅಬ್ಬೋ, ದೇವ್ರು ನಮ್ಮ ಮನೆಗೆ ಬಂದು ನೀನು ದುಡ್ಡು ಕತ್ಕೊಂಡು ಹೋಗಿದೀಯಲ್ಲ, ಇಂಥವೇ ಮಾಡೋದು. ಇಂಥವ್ರನ್ನೆಲ್ಲ ಪಂಚಾಯತಿ ಖಾಲಿ ಹಾಕಿ ಊರಿಂದ ಹಸಿ ಕಳಿಸ್ಬೇಕು. ಊರಾಗಿ ಇಕ್ಕೊಂಡ್ರೆ ಅಷ್ಟೇ, ನಾಳೆ ಹೊತ್ನಾಗ ಇನ್ನೊಂದು ಕೆಲಸ ಮಾಡ್ತಾರೆ. ಇಂಥವ್ರನ್ನೆಲ್ಲ ಮನೆ ಇಲ್ಲಿ ಊರಾಗೆ ಇಟ್ಕೊಂಬಕ್ಕೆ ಹೋಗ್ಬಾರ್ದು ಇಂಥವ್ರನ್ನ. ಅದೇ ಮತ್ತೆ ಹೆಂಗೆ ಮಾಡಿದ್ರೇನೆ ಗೊತ್ತಾಗೋದು. ಬಿಡು ಹೋಗ್ಲಿ ಬಿಡು, ಏನೋ ಮಾಡ್ಕೊಂಡು ತಿಂತಾರೆ. ನಾವೇನೋ ಅವ್ರಿಗೆ ಕೊಡಂಗಿಲ್ಲ. ಅವ್ರ ಅನ್ನ ಅವ್ರು ಉಣ್ತಾರೆ, ಅವ್ರ ಅನ್ನ ಅವ್ರು ಮಾಡ್ಕೊಂಡು ಉಣ್ತಾರೆ. ಹೆಂಗಾನ ಅವ್ರ ಪಾಡಿಗೆ ಅವರು ಅಂತ ಹೇಳಿ ನಾವು ಏನಾನ ಒಂದು ಸರಿಸ್ಕೊಂಡು ಬಿಡು ಅಂತ ಹೇಳಿ ಸುಮ್ಮನಾಗ್ತೀವಲ್ಲ, ಅದಕ್ಕೆ ನಾವೇನೋ ಅವ್ರಿಗೆ ಕೊಡಂಗಿಲ್ಲ ಅಂತ. ನಮ್ಮ ಊರಾಗಿಲ್ಲೋಡು, ಇದ್ದೂರವ್ರಿಗಿನ್ನ ನೆರೆಯವರಿಂದ ಬಂದು ಸೇರ್ಕೊಂಡಿರೋದೇ ಜಾಸ್ತಿ. ಜಾಸ್ತಿ ಜೋರು. ಗೌರವ ಮಾಡ್ಕೊಂಡು ಉಂಬಾರು ಒಯ್ದಾರೆ ಅಂತಾದ್ರಾಗೆ ಈಗ ಇಂಥವ್ರನ್ನ ನೋಡಿರಿ ನನಗೆ ಆಗಲ್ಲ. ನೆರೆ ಊರಿಂದ ಬಂದು ಗೌರವ ಮಾಡ್ಕೊಂಡು ತಿಂಬಾರು ಒಯ್ದಾರೆ. ಇಲ್ಲ ಕಣಮ್ಮ, ಸುಮ್ಮನೆ ಹಂಗೆಲ್ಲ ಮಾತಾಡ್ಬಿಡ ಬುದ್ಧಿ. ನಾನು ತಗೊಂಡೋಗಿಲ್ಲ ಕಣಮ್ಮ. ನಾನು ತಗೊಂಡೋಗಿ ನಿಮ್ಮ ಅಣ್ಣ ತಮ್ಮಗಳು ಉದ್ದಾಡೋದು ನೋಡಿ ನನಗೆ ಅಯ್ಯೋ ಬಿಡತ್ತ. ನಾನು ಇಚ್ಛೆಮನ ಅನ್ಕೊಂಡೆ, ಬಿಡತ್ತ ಪಾಪ ಅವಳು ದೊಡ್ಡ ತಾಂಡೇನ, ಏನು ಮಾಡೋಣ. ಪಾಪ ದೇವ್ರು ದೊಡ್ಡು, ಅಣ್ಣ ತಮ್ಮಳು ಬಂದು ಗಲಾಟೆ ಮಾಡ್ತಾರೆ ಅಂತ ಅದಕ್ಕೆ ಕಣಮ್ಮ ತಾಮನ್ ಕೊಟ್ಟಿದ್ದು. ನಾನು ಹಿಂಗಿರಳಾಗಿದ್ರೆ ಬಿಡು, ಅವನೇ ಹೊತ್ಕೊಂಡು ಹೋಗ್ಲೇಳು ತಿಂಬ್ಲೇಳು ಅಂತ ಸುಮ್ಮನೆ ಆಗ್ತಿದ್ದೆ ಅಂತ ಮನಸ್ಸಿಲ್ಲ ಕಣಮ್ಮ ನನಗೆ. ತಗೊಳಮ್ಮ ತಗ, ದೇವ್ರದ್ದು ಕೊಡು. ಓ ಇವರೇನಾ ತಗೊಂಡೋಗಿರೋದು? ಇವರೇ ಯಶು. ನೋಡು ಏನು ನಾಟಕ ಮಾಡ್ತಾ ಇದ್ದೆ ಈ ಅಮ್ಮ. ಫಸ್ಟ್ ದುಡ್ಡ ಇದರಲ್ಲಿ ನೋಡು. ₹1 ತಿಂದಿದ್ರು ನೀನು ಅನುಭವಿಸ್ತೀಯ. ಒಂದು ರೂಪಾಯಿ ಎತ್ಕೊಂಡಿದ್ರು ನಿನಗೆ ಇಲ್ಲೋಡು ಬಡ್ಡಿ ಉಸಿರಿ ಮಾಡುತ್ತೆ ನಮ್ಮ ದೇವರು. ನೀನು ಅಷ್ಟು ಸುಲಭ ಅಂತ ತಿಳ್ಕೊಬೇಡ. ನನಗೆ ಗೊತ್ತೈತಿ 3 ದಿನದೊಳಗಾಗಿ ನಮ್ಮ ದುಡ್ಡು ಬಂದೇ ಬರುತ್ತೆ, ನಮ್ಮ ದೇವ್ರ ದುಡ್ಡು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಹಂಗೆ ಆಯಿತು. ಅಷ್ಟು ಸುಲಭ ಅಂತ ತಿಳ್ಕೊಬೇಡ. ನಾನು ಅಂದ್ಕೊಂಡಿದ್ದೆ ಅದು ಯಾರು ತಗೊಂಡೋಗ್ಯಾರೆ, ನನ್ನ ಮಗ ನನ್ನ ಮುಂಡ್ಯಾರು ತಗೊಂಡೋಗ್ಯವ್ರೆ, ಅದು ನಮ್ಮ ಮನೆ ಬಾಗ್ಲಿಗೆ ಬರ್ಬೇಕಮ್ಮ ತಾಯಿ ಅಂತೇಳಿ ಕೈ ಮುಕ್ಕೊಂಡಿದ್ದೆ, ಬಂದೇ ಬಂತು. ನೋಡಿ ದೇವ್ರದು ಸತ್ಯ ಐತೆ, ನಮ್ಮ ದೇವ್ರದು. ಓ ಈ ಅಮ್ಮನ ಎಲ್ಲ ಮಗಳದೇನೋ ಪ್ಲಾನು, ಮಗಳೆಲ್ಲ ಹೇಳ್ಕೊಟ್ಟಿದ್ಲೇನ, ಅದಕ್ಕೆ ಈ ಅಮ್ಮ ಎಲ್ಲ ಎತ್ಕೊಂಡು ಹೋಗ್ಯವಳೆ. ಮಗಳು ಇವಾಗ ಸೀರೆ ಬಿಸ್ನೆಸ್ ಮಾಡ್ತಾಳಲ್ಲ, ಅದಕ್ಕೆ ನೀವೆಲ್ಲ ಯಾವ ಕೆಲಸದಿಂದ ತೆಗ್ಸಿರ ಅದನ್ನ ಸಿಟ್ಟಿಕ್ಕೊಂಡು ಬಂದವ್ರಿ ಇವರೆಲ್ಲ ನೀತ ಕೆಲಸ ಮಾಡಾಕಿ. ಓ ನೀನು ಅಲ್ಲ ಯಾರ ಮೇಲೆ ಸಿಟ್ಟ ಇವ್ರ ಮೇಲೆ ತೋರಿಸಿರ ಆಗ್ಬೇಡ ಕಣಮ್ಮ. ನಿನ್ನ ಮಗಳು ನಿನ್ನ ನಳಿಯ ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಆಗೈತಿ. ಅದನ್ನು ಇವ್ರ ಮೇಲೆ ನೀನು ಇದು ಮಾಡ್ತೀಯ. ಅವ್ರು ಮಾಡಿರೋ ಕೆಲಸ ಎಂಥದ್ದಂತ ಸ್ವಲ್ಪ ಯೋಚನೆ ಮಾಡು. ದುಡ್ಡು ಹೊತ್ಕೊಂಡೋಗಿದೆಲ್ಲ ನಾಚಿಕೆ ಆಗಲ್ವಿ ನಿನಗೆ? ಬಂದ ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಒಬ್ರು ಮಾತು ಕೇಳಿ ಹಿಂಗೆ ಮಾಡಬೇಡ. ಅವಳೇನೇ ಹೇಳ್ತಾಳೆ ನಿನ್ನ ಮಗಳು, ಗೌರವಾಗೆ ಇರೋದು ಕಲಿ. ಇಂಥ ಕೆಲಸ ಮಾಡೋದು ನಿನಗೆ ನಾಚಿಕೆ ಆಗಲ್ವಿ? ವಯಸ್ಸಿ ಸರಿಯಾಗಿರ್ಬೇಕು ಅಲ್ಲ ನಿಮಗೆ. ನಿಮ್ಗೆ ಹೆಂಗಾದ್ರೂ ಮನ್ಸು ಬಂತು ಹಿಂಗೆ ಬಂದು ಕತ್ಕೊಂಡು ಹೋಗೋಕ್ಕೆ. ನಮ್ಮ ಪಾಡಿಗೆ ನಾವಿದ್ರು ಯಾಕೆ ನೀವು ನಮ್ಗೆ ಇಷ್ಟೊಂದು ಇದು ಮಾಡ್ತೀರಾ? ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಶಿಕ್ಷೆ ಆಗೈತೆ ಅಷ್ಟೇ. ನಾವು ಇಲ್ಲೋಡು ಅನುಸರಿಸಿದ್ದೀವಿ, ಅವ್ರು ಮಾಡಿರೋ ಕೆಲ್ಸಕ್ಕೆ ಹಂಗೆ ಆಗೈತೆ ಅಷ್ಟೇ. ನೋಡು ಇವಾಗ ನೀನು ತಗೊಂಬಂದು ಕೊಡಂಗಾಯ್ತು. ಇನ್ನೊಂದ್ಸತಿ ಏನೋ ನಮ್ಮ ಮನೆಗೆ ಏನೇ ಮುಟ್ಟು ನೀನು ಹಿಂಗೆ ಆಗೋದು ನಿನಗೆ. ಇಂಥದ್ದೆಲ್ಲ ಕಳ್ತನ ಮಾಡೋದ ಬಿಟ್ಬಿಡೋದು ಕಲಿ. ಕಳ್ತನ ಮಾಡೋ ಬುದ್ಧಿ ಇಕ್ಕೆ ಬೇಡ ನೀನು. ಒಪ್ಕೊಂಬಂಗೆ ಇಲ್ಲ, ಎಷ್ಟು ಸುಳ್ಳು ಹೇಳುತ್ತೆ. ಕಳ್ಳ ಬಂದಿದ್ದ ತಾಣೋದ ಅಂತ ಹೇಳ್ತಾಳಲ್ಲ ಈ ಅಮ್ಮ, ಎಷ್ಟಿರ್ಬೇಡ. ಸರಿ ಆಯ್ತು ಬಿಡಮ್ಮ, ಮತ್ತೆ ಏನೋ ತಪ್ಪಾಯಿತು ಬಿಡು, ಹೋಗ್ಲಿ ಬಿಡಮ್ಮ ಬಿಡು. ಕೈಲಿ ಅದೇ ಹೋಗ್ತಾ ಇದೆಯಲ್ಲ, ಯಾರನ್ನೆಲ್ಲ ಕರೆ ಹಾಕಿ ಉಗುಳಿಸ್ಬೇಕು. ತಾಮನ್ ಕೊಟ್ಟೈತ್ನಲ್ಲ ಇವಾಗ ಯಾಕೆ ಅಪ್ಪನ ಅದೇ ಹೋಗದ? ಇವಾಗೆ ತವಳಿಗೆ ನಾನು ಹಂಗೆ ಅನ್ಕೊಂಡಿದ್ದೀನಿ 3 ದಿನದೊಳಗೆ ದೇವ್ರೆ ಸಿಗಂಗೆ ಮಾಡ್ಬೇಕಮ್ಮ ಅಂತೇಳಿ ಕೈ ಮುಕ್ಕೊಂಡಿದ್ದೆ. ಅದು ಹಂಗೆ ಆಯ್ತು. ನೋಡಿ ಅವ್ರೇಟ್ಗೆ ಅವರೇ ತಗೊಂಬಂದು ಕೊಡಂಗಾಯ್ತು. ನನಗೂ ಅನುಮಾನ ಇತ್ತು ಈ ಅಮ್ಮನೆ ಅಂತ ಹೇಳಿ. ಯಾವಾಗ ನಮ್ಮ ಮನೆ ಕಡೆಗೆ ಹಿಂಗೆ ಗುರಾಯಿಸ್ಕೊಂಡು ಹಿಂಗೆ ಅಬ್ಸರ್ವ್ ಮಾಡಾಳಿ ಅಮ್ಮ. ನಾನೀಗ ಕಾಣ್ದಲ್ಲೇ ಮಾಡ್ದಲ್ಲ ಹೆಂಗೆ ಮಾತಾಡಬಾರ್ದು ಅಂತೇಳಿ ಸುಮ್ಮನಿದ್ದೆ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಅಂತೂ ಇಂತೂ ದೇವ್ರ ದುಡ್ಡು ಕಳ್ತನ ಆಗಿರೋದು ಅವರೇ ನಮ್ಮ ಮನೆ ಬಾಗ್ಲಿಗೆ ತಗೊಂಬಂದು ಕೊಡಂಗಾಯ್ತು. ಅಲ್ಲ ನೋಡು, ಈ ಅಮ್ಮಂಗೆ ಎಷ್ಟು ಧೈರ್ಯ ಇರಬೇಡ. ಎಲ್ಲ ನಮ್ಮ ಮನೆಗಳು ದುಡ್ಡು ಹಾಕತ್ಕೊಂಡು ಹೋಗಿದ್ದಾಳೆ. ಏನು ಮರ್ಯಾದೆ ತೆಗಿಬೇಕಾಗಿತ್ತು ಸುಮ್ಮನೆ. ಇವಾಗ ಮರ್ಯಾದೆ ತೆಗಿತಾರೆ ಅಂತ ಅದೇ ಓಡೋದ್ಲು ಕೊಟ್ಟ ಅಮ್ಮ. ನಿನ್ಕಂದ್ರೆ ನಿನ್ಕಂಬ್ಲಿಲ್ಲ, ರಪ್ರಪ್ನ ಅದೇ ಓದ್ಲು ಕೊಟ್ಟು. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.